ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಗಂಡ ಹೆಂಡತಿ ಜಗಳದ ಮಧ್ಯದಲ್ಲಿ ಕೂಸು ಬಡವಾಯಿತು ಎಂಬಂತೆ ಶಾಲೆಯ ಮಕ್ಕಳು ಶಿಕ್ಷಕನ ಕುಟುಂಬದ ಜಗಳಕ್ಕೆ ಬೇಸತ್ತು ಹೋಗಿದ್ದಾರೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕನ ಕುಟುಂಬದ ಜಗಳದಿಂದ ಮಕ್ಕಳಿಗೆ ಹಾಗೂ ಇತರೆ ಶಿಕ್ಷಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಸಮೀಪದಲ್ಲೇ ಶಿಕ್ಷಕ ರಮೇಶ್ ನಾಯ್ಕ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಆದರೆ ಶಿಕ್ಷಕನ ಪತ್ನಿ ಸುಶೀಲಾ ನಿತ್ಯವೂ ಮಗುವಿನೊಂದಿಗೆ ಶಾಲೆಗೆ ಬಂದು ಪತಿ ರಮೇಶ್ ಜೊತೆ ಗಲಾಟೆ ಮಾಡ್ತಾ ಇದ್ದಾಳೆ. ಈ ಗಂಡ ಹೆಂಡತಿ ನಡುವಿನ ಜಗಳ ಶಾಲೆಯ ಆವರಣಕ್ಕೂ ಬರುತ್ತಿರುವುದರಿಂದ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನು ಸಿಬ್ಬಂದಿಗಳು ಎಷ್ಟೋ ಬಾರಿ ಶಾಲೆಯೊಳಗೆ ಬಂದು ಗಲಾಟೆ ಮಾಡಬೇಡಿ ಎಂದು ಸೂಚನೆ ನೀಡಿದ್ರು. ಶಿಕ್ಷಕನ ಪತ್ನಿ ಮಾತ್ರ ಯಾರಿಗೂ ಕೇಳದೆ ನಿತ್ಯವೂ ಬಂದು ಜಗಳವಾಡ್ತಾ ಇದ್ದಾಳೆ. ಈ ಹಿಂದೆ ಹಲವು ಬಾರಿ ರಮೇಶ್ ಮತ್ತು ಸುಶೀಲ ನಡುವೆ ಗ್ರಾಮಸ್ಥರು ರಾಜಿ ಪಂಚಾಯಿತಿ ನಡೆಸಿದ್ದಾರೆ. ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಪ್ರತಿನಿತ್ಯವೂ ಇದೇ ಗೋಳು ಈ ಕುಟುಂಬದ ಮಧ್ಯೆ. ಇನ್ನು ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ಶಿಕ್ಷಕ ರಮೇಶ್ ನಾಯ್ಕ್ ಸುಮಾರು 6 ತಿಂಗಳ ಹಿಂದೆ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿದ್ರು. ಊರಿನಲ್ಲೇ ಉಳಿದುಕೊಳ್ಳಲು ಗ್ರಾಮಸ್ಥರು ಅವರಿಗೆ ಬಾಡಿಗೆ ಮನೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಆದರೆ ಇದೀಗ ಕುಟುಂಬದ ಕಲಹ ಶಾಲೆಯವರೆಗೂ ಬಂದು ಮಕ್ಕಳ ಶಿಕ್ಷಣದ ವಾತಾವರಣಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ. ಈ ರೀತಿ ಕುಟುಂಬದವರು ಬಂದು ಶಿಕ್ಷಕನ ಮೇಲೆ ಗಲಾಟೆ ಮಾಡೋದು ನೋಡಿ ಈ ಶಿಕ್ಷಕ ಮಕ್ಕಳ ಮುಂದೆ ಹಾಗೂ ಶಾಲೆಯ ಸಿಬ್ಬಂದಿಗಳ ಮುಂದೆ ಯಾವ ರೀತಿಯಾಗಿ ಮುಖ ತೋರಿಸ್ತಾರೆ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಈ ಸಮಸ್ಯೆಗೆ ಶಿಕ್ಷಣ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅವ್ರು ಸರ್ ನಾನು ಮಾತಾಡ್ತಾ ನನ್ನ ಬುಕ್ಕಿಗೆ ಉಗಿದಿದ್ರು. ಆಮೇಲೆ ಹೊಸ ಮಿಸ್ ಒಬ್ರು ಬಂದಿದ್ರು. ಅವರು ಪಾಠ ಮಾಡ್ತಿರುವಾಗ ಅವ್ರ ಹೆಂಡತಿ ಏನು ನೀವು ಯಾರು ಅಂತಲೇ ಎನ್ಕ್ವೈರಿ ಮಾಡಿದ್ರು. ಈಗ ಟೀಚರ್ ಹೆಂಡತಿ ಬಂದು ನಿಮಗೆಲ್ಲ ಏನಾದ್ರು ರಗಳೆ ಮಾಡ್ತಾರಾ? ಹಾಂ, ಮಾಡ್ತೀವಿ. ಏನು ರಗಳೆ ಮಾಡ್ತಾರೆ ಅವ್ರು ಬಂದು? ಅವರು ಸರ್ ಪಾಠ ಮಾಡ್ತಿರುವಾಗ ಬೇರೆಯವ್ರಿಗೆ ಯಾರಿಗೂ ಪಾಠ ಮಾಡೋಕ್ಕೆ ಬಿಡಲ್ಲ. ಅವ್ರು ಬಂದು ನಮ್ಮ ಹತ್ರ ಎಲ್ಲ ಮಾತಾಡ್ತಿರ್ತಾರೆ. ನಾವು ಎಂತ ಓದ್ಕೊಂತಿದ್ರು ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಓದ್ಕೊಳಕ್ಕೆಲ್ಲ ಬಿಡಲ್ಲ. ಈಗ ಮಾಸ್ಟ್ರು ಏನಾದ್ರು ತುಂಬಕ್ಕೆ ಏನಾದ್ರು ಬಾಯಿಗೆ ಹಾಕೊಂಬರ್ತಾರ? ತುಂಬ ಮೊದಲೆಲ್ಲ ತುಂಬ ಬಾಯಿ ಹಾಕೊಂಡು ಬರ್ತಾರೆ. ಅವರು ಮತ್ತೆ ಕಿಟಕಿ ಸೈಡೇ ಎಲ್ಲ ಹೋಗಿದ್ದಾರೆ. ನಾವು ಅದು ಕಸ ಎಲ್ಲ ಹೆರ್ತಿರ್ತೀವಿ. ಅದು ತುಂಬ ಸ್ಮೆಲ್ ಬರುತ್ತೆ. ಕಲ್ಲುಗುಡ್ಡೆ ಶಾಲೆಯ ವಿವಾದಕ್ಕೆ ನಾವು ಬರ್ತಾ ಇರೋದು ಇದು 3ನೇ ಶಾಲೆ. ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗಲೂ ಕೂಡ ಇಲ್ಲಿಯ ನಡವಳಿಕೆಗಳು, ಉಪಾಧ್ಯಾಯರ ಹೆಂಡತಿಯ ನಡವಳಿಕೆಗಳ ಬಗ್ಗೆ, ಮಕ್ಕಳಿಗೆ ತೊಂದರೆ ಆಗುತ್ತಿರೋ ಬಗ್ಗೆ ಇಲಾಖೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಪುನಃ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಸ್ಟ್ರು ಡ್ಯೂಟಿಗೆ ಬರಬೇಕಾದ್ರೆ ಮೊದಲು ಮಾಸ್ಟ್ರ್ ಹೆಂಡತಿಯೇ ಬಂದು ನಮ್ಮ ಹೆಡ್ ಮಾಸ್ಟ್ರಿಗೆ ಗಲಾಟೆ ಮಾಡೋದಲ್ಲದೆ ಇಲ್ಲಿಯ ಶಿಕ್ಷಕಿಯರಿಗೆ ಸ್ವಲ್ಪ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮೈ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದಿದ್ದರು. ಬಹುಶಃ ಇದೇ ರೀತಿ ವ್ಯವಹಾರ ಮುಂದುವರೆದ್ರೆ ನಾವು ಶಾಲೆ ಉಳಿಸಿಕೊಳ್ಳುವ ಕ್ರಮ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲಾಖೆ ಯಾಕೆ ಕಣ್ಣು ಮುಚ್ಚಿ ಕೂತಿದೆ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇಲಾಖೆಯವರು ಸೂಕ್ತ ಗಮನ ತಗೊಳ್ಬೇಕು. ನಾವು ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಶಾಲೆ ಮುಖ್ಯ ಶಿಕ್ಷಕರಿಂದ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲ ಥರದಲ್ಲೂ ನಾವು ಮಾಡಬೇಕಾದ ಕಾನೂನು ಮೀರಿ ವ್ಯವಹಾರ ಮಾಡಿಲ್ಲ. ಇನ್ನು ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಲಾಖೆಯವ್ರ ಹತ್ರ ಮನವಿ ಮಾಡ್ತೇವೆ.